ಹೆಲೋ ಎವ್ರಿಬಡಿ, ನಾವಿವತ್ತು ಅಲಂಗಾರಲ್ಲಿದ್ದೇವೆ. ಸೊ ನಮ್ಮೊಟ್ಟಿಗೆ ಕಯೂಮ್ ಇದ್ದಾರೆ. ಕಯೂಮ್ ಭಾಯ್, ನಾವು ಎಲ್ಲಿದ್ದೇವೆ ಇವತ್ತು? ನಾವು ಇವತ್ತು ಮೂಡುಬಿದಿರೆಯ ಅಲಂಗಾರ ಜಂಕ್ಷನ್ಗಿಂತ ಒಂದು 200 ಮೀಟರ್ ದೂರದಲ್ಲಿದ್ದೇವೆ. ಅಂದ್ರೆ ಹೈವೇಕ್ಕಿಂತ ಜಸ್ಟ್ 40 ಮೀಟರ್ ದೂರದಲ್ಲಿದ್ದೇವೆ. ಸೊ ಇದು ನಿಧಿ ಬಿಲ್ಡಿಂಗ್ ಅಲ್ಲ? ಹೌದು, ನಿಧಿ ಬಿಲ್ಡಿಂಗ್, ದೊಡ್ಡ ಬಿಲ್ಡಿಂಗ್. ದೊಡ್ಡ ಬಿಲ್ಡಿಂಗ್. ಅದರ ಸೈಡ್ ಅಲ್ಲೇ ಪಕ್ಕದಲ್ಲಿರೋ ಜಾಗ ಅಲ್ಲ ಇದು? ಹೌದು, ಅದರ ಪಕ್ಕದಲ್ಲಿ ನಮ್ದು ಒಂದು ಜಾಗ ಸೇಲ್ಗಿದೆ. ಇದರಲ್ಲಿ 12.5 ಸೆನ್ಸ್ ಜಾಗ ಉಂಟು. ಮೈನ್ ರೋಡ್ ಅಪ್ರೋಚ್ ಉಂಟು. ಅದು ಅಲ್ಲದೆ ಒಳಗಡೆ ಹೋಗುವ ರೋಡ್ ಸೈಡ್ಗೆ ಅಪ್ರೋಚ್ ಉಂಟು. ಸೊ ಇದು ಮೇನ್ ರೋಡ್ ಅಲ್ಲ ಇದಕ್ಕೆ? ಹೌದು. ಈ ಮೇನ್ ರೋಡಿಗೆ ಇದು ಫ್ರಂಟ್ ಈ ಫೇಸಿಂಗ್, ಜಾಗಕ್ಕೆ ಎರಡು ರೋಡ್ ಬರ್ತದೆ. ಇದು ಫ್ರಂಟ್ ಫೇಸಿಂಗ್ ಇದೆ ಜಾಗ ಅಲ್ಲ? ಫ್ರಂಟ್ ಫೇಸ್. ಸೊ ಫೆನ್ಸಿಂಗ್ ದಾಗೆ ಮಾಡಿದ್ದಾರೆ ಇದೆ ಜಾಗ. ಸೊ ಇದಕ್ಕೆ ನೀವು ಹೇಳಿದ ಪ್ರಕಾರ ಈ ರೋಡ್ ಸಹ ಇದೆ ಅಲ್ಲ? ಹೌದು, ಒಳಗಡೆ ಹೋಗುವ ರೋಡ್ ಇದೆ. ಸೊ ಇದು ಒಂದು ಒಳ್ಳೆ ರೆಕ್ಟಾಂಗಲ್ ಪೀಸ್. ಎಸ್, ಶೂರ್. ಒಳ್ಳೆ ಇದರಲ್ಲಿ ನಿಮ್ಗೆ ಮನೆ ಸಹ ಕಟ್ಬಹುದು, ಅಲ್ಲದೆ ಬಿಲ್ಡಿಂಗ್ ಆಗ್ಬೋದು, ಕಮರ್ಷಿಯಲ್ಸ್ ಆಗ್ಬೋದು. ನೋಡಿ ಸರ್, ಇದಕ್ಕೆ ಫ್ರಂಟಿಗೆ 66 ಫೀಟ್ ಫ್ರಂಟೇಜ್ ಇದೆ. 66 ಫೀಟ್. ಒಳಗಡೆ ರೋಡ್ ಅಲ್ಲಿ ನಿಮ್ಗೆ ಫೇಸಿಂಗ್ 75 ಫೀಟ್ ಸಿಗ್ತದೆ. ಕರೆಕ್ಟ್ ರೆಕ್ಟಾಂಗಲ್ ಪೀಸ್ ಅಲ್ಲ? ಒಳ್ಳೆ ರೆಕ್ಟಾಂಗಲ್ ಪೀಸ್ ಇದೆ. ಇದರ ಹಿಂದೆ ಒಂದು ಸೈಟ್ ಬಿಟ್ಟು, ಅಂದ್ರೆ 15 ಸೆನ್ಸ್ ಬಿಟ್ಟು, ಅದರ ನಂತರ ಹೈವೇ, ನ್ಯಾಷನಲ್ ಹೊಸ ಹೈವೇ, ಹೊಸ ಹೈವೇ, NH ಹೈವೇ, ಮ್ಯಾಂಗ್ಳೂರ್ ಮತ್ತೆ ಕಾರ್ಕಳಗೆ ಹೋಗುವ ಹೊಸ ಹೈವೇ. ಹೌದು. ಸೊ ಹೈವೇ ಪಕ್ಕದಲ್ಲಿ ಇದು ಸೈಟ್ ಇದೆ. ಅಲ್ಲ? ಅದಲ್ಲದೆ ನಿಮಗೆ ಶಾಲೆ ಆಗಲಿ, ಮಸೀದಿ ಆಗಲಿ, ಚರ್ಚ್ ಆಗಲಿ, ದೇವಸ್ಥಾನ ಆಗಲಿ, ಹಾಸ್ಪಿಟಲ್ ಆಗಲಿ, ಎಲ್ಲವೂ ತುಂಬಾ ಹತ್ತಿರ. ಅಲಂಗಾರ ತುಂಬಾ ರೆಸಿಡೆನ್ಸಿಯಲ್ ಏರಿಯಾ. ಈಗ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ತುಂಬಾ ಇಂಪ್ರೂವ್ಮೆಂಟ್ ಅಲಂಗಾರ ರೆಸಿಡೆನ್ಸಿಯಲ್. ಹೊಸ ಫಾರ್ಚೂನ್ ಇದು ಬಿಲ್ಡಿಂಗ್ಸ್ ಬರ್ತಾ ಉಂಟು. ಎಸ್, ಶೂರ್. ಅದಕ್ಕೆ 3 ಬೆಡ್ರೂಮ್ ಗೆ ಅವರು 70 lakhs ಆಲ್ರೆಡಿ 3-4 ಫ್ಲಾಟ್ ಅಲಂಗಾರಲ್ಲಿ ಇದೆ ಅಲ್ಲ? ಈ ಬಿಲ್ಡಿಂಗ್ ನ ಹತ್ತಿರ 2 ಫ್ಲಾಟ್ ಇವೆ. ಹತ್ತಿರ ಇದೆ. ಇಲ್ಲಿ ನಮ್ಗೆ ಹಾಸ್ಪಿಟಲ್ಸ್ ಎಲ್ಲ ಹತ್ತಿರ ಇದೆ, ಎಲ್ಲದಕ್ಕೆ ಹತ್ತಿರ ಫೆಸಿಲಿಟಿ ಉಂಟಲ್ಲ? ಸೊ ಇದು ಹೊಸ ಹೈವೇಗಿಂತ 40 ಮೀಟರ್. ಯಾರಾದ್ರೂ ಕ್ಲೈಂಟ್ಸ್ ಫೋನ್ ಮಾಡಿದ್ರೆ ನೀವು ಅವರಿಗೆ ಪ್ರೈಸ್ ಹೇಳ್ತೀರಾ? ಎಸ್, ಶೂರ್. ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಉಂಟಾ? ಅಪ್ಡೇಟ್, ಕನ್ವರ್ಷನ್ ಆಗಿ 911 ಆಗಿ ಎಲ್ಲ ಅಪ್ಡೇಟ್ ಇದೆ. ಯಾಕೆ ಈಗ ಡಾಕ್ಯುಮೆಂಟ್ ಇದು ತುಂಬಾ ಸಮಸ್ಯೆ ಹೇಳ್ತಾರೆ ಅದಕ್ಕೆ. ಹೌದು, ಈಗ ಇದು ಹಾಗೆಲ್ಲ. ನಾವು ಯಾವ ವಿಡಿಯೋಸ್ ಹಾಕ್ತೇವೆ ಸೇಲಿಗೆ, ಎಲ್ಲ ಅಪ್ಡೇಟ್ ಆದ ನಂತರವೇ ಹಾಕುದು ನಾವು. ಓಕೆ ಸರ್. ಆದ್ರೆ ಯಾರಿಗಾದ್ರೂ ಕ್ಲೈಂಟ್ ಇಂಟ್ರೆಸ್ಟೆಡ್ ಇದ್ರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೇನೆ, ನೀವು ಅವರಿಗೆ ಡೀಟೇಲ್ಸ್ ಅನ್ನು ಹೇಳಿದ್ರೆ. ಥ್ಯಾಂಕ್ ಯು ಸರ್.